ಮೇಜರ್ ಪೀರು ಸಿಂಗ್ ಶೇಖಾವತ್ ಅವರು 1918 ಮೇ 20ರಂದು ರಾಜಸ್ಥಾನದಲ್ಲಿ ಜನಿಸಿದರು. ದೇಶದ ಸ್ವಾತಂತ್ರ್ಯದ ನಂತರ 1947ರಲ್ಲಿ ಅವರು ಭಾರತೀಯ ಸೇನೆಯ 6ನೇ ರಜಪೂತಾನ ರೈಫಲ್ಸ್ನ ಭಾಗವಾಗಿ ಭಾರತ-ಪಾಕಿಸ್ತಾನ ಯುದ್ಧದಲ್ಲಿ ಭಾಗವಹಿಸಿದರು. ಯುದ್ಧದ ಸಮಯದಲ್ಲಿ ಪೀರು ಸಿಂಗ್ ಭಾಗವಾಗಿದ್ದ ಕಂಪನಿಗೆ ಜಮ್ಮು ಮತ್ತು ಕಾಶ್ಮೀರದ ತೀತ್ವಾಲ್ನಲ್ಲಿನ ಪಾಕಿಸ್ತಾನಿ ಪೋಸ್ಟ್ ಅನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಆದರೆ ಅದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಯುದ್ಧದ ಸಮಯದಲ್ಲಿ ಅನೇಕ ಸೈನಿಕರು ಹುತಾತ್ಮರಾದರು ಮತ್ತು ಅನೇಕರು ಗಾಯಗೊಂಡರು. ಇದಾದ ನಂತರ ಪೀರು ಸಿಂಗ್ ಏಕಾಂಗಿಯಾಗಿದ್ದರು. ಇಷ್ಟೆಲ್ಲ ಆದರೂ ಅವರ ಧೈರ್ಯ ಕುಗ್ಗಲಿಲ್ಲ ಮತ್ತು ಅವರು ಏಕಾಂಗಿಯಾಗಿ ಗ್ರೆನೇಡ್ಗಳಿಂದ ಶತ್ರು ಪೋಸ್ಟ್ನ ಮೇಲೆ ದಾಳಿ ಮಾಡುವುದನ್ನು ಮುಂದುವರಿಸಿದರು. ಈ ವೇಳೆ ಶತ್ರುಗಳು ಎಸೆದ ಗ್ರೆನೇಡ್ನಿಂದ ಅವರ ಮುಖಕ್ಕೆ ತೀವ್ರ ಏಟಾಗಿತ್ತು. ಮೇಜರ್ ಪೀರು ಸಿಂಗ್ ಶೇಖಾವತ್ ಗಾಯಗೊಂಡಿದ್ದರೂ ಕೂಡ 6 ಪಾಕಿಸ್ತಾನಿಗಳನ್ನು ಕೊಂದರು ಮತ್ತು 2 ಪಾಕಿಸ್ತಾನಿ ಪೋಸ್ಟ್ಗಳನ್ನು ವಶಪಡಿಸಿಕೊಂಡರು. ಆದರೆ 3ನೇ ಪೋಸ್ಟ್ನತ್ತ ಸಾಗುವಾಗ ತಲೆಗೆ ಗುಂಡು ತಗುಲಿ ಯುದ್ಧ ಭೂಮಿಯಲ್ಲೇ ಹುತಾತ್ಮರಾದರು. ಮೇಜರ್ ಪೀರು ಸಿಂಗ್ ಶೇಖಾವತ್ ಅವರ ಅದಮ್ಯ ಧೈರ್ಯ ಮತ್ತು ಶೌರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ 1952ರಲ್ಲಿ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು. ಇದಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಗೌರವಾರ್ಥವಾಗಿ ಅಂಡಮಾನ್ ಮತ್ತು ನಿಕೋಬಾರ್ನ ಇನಾನ್ 374 ದ್ವೀಪಕ್ಕೆ ಪೀರು ಎಂದು ಹೆಸರಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಬಿಪಿನ್ ಚಂದ್ರ ಪಾಲ್ ಅವರು 1932ರ ಮೇ 20ರಂದು ಕೋಲ್ಕತ್ತಾದಲ್ಲಿ ನಿಧನರಾದರು. ಸ್ವಾತಂತ್ರ್ಯ ಹೋರಾಟದಲ್ಲಿ 1857ರ ಕ್ರಾಂತಿಯ ನಂತರ ಪಂಜಾಬ್ನಿಂದ ಲಾಲಾ ಲಜಪತ್ ರಾಯ್, ಮಹಾರಾಷ್ಟ್ರದಿಂದ ಬಾಲಗಂಗಾಧರ ತಿಲಕ್ ಮತ್ತು ಬಂಗಾಳದಿಂದ ಬಿಪಿನ್ ಚಂದ್ರ ಪಾಲ್ ಎಂಬ 3 ಕ್ರಾಂತಿಕಾರಿ ಸಿದ್ಧಾಂತಗಳನ್ನು ಮುನ್ನಡೆಸಿದರು. ಬ್ರಿಟಿಷರ ಅಡಿಪಾಯವನ್ನೇ ಬುಡಮೇಲು ಮಾಡಿದ್ದ ಈ 3ರಲ್ಲಿ ಬಿಪಿನ್ ಚಂದ್ರ ಪಾಲ್ ಅವರನ್ನು ಕ್ರಾಂತಿಕಾರಿ ವಿಚಾರಗಳ ಪಿತಾಮಹ ಎಂದೇ ಕರೆಯಲಾಗುತ್ತದೆ. ರಾಷ್ಟ್ರೀಯವಾದಿ ನಾಯಕರಲ್ಲದೆ ಅವರು ಶಿಕ್ಷಕ, ಸಮಾಜ ಸುಧಾರಕ, ವಾಗ್ಮಿ, ಬರಹಗಾರ ಮತ್ತು ಪತ್ರಕರ್ತರಾಗಿಯೂ ಹೆಸರುವಾಸಿಯಾಗಿದ್ದಾರೆ. ಬಿಪಿನ್ ಚಂದ್ರ ಪಾಲ್ ಅವರು ದೇಶೀಯ ವಸ್ತುಗಳನ್ನು ಬಳಸುವುದು ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರದಂತಹ ಕ್ರಮಗಳ ಮೂಲಕ ದೇಶದಲ್ಲಿ ಬಡತನ ಮತ್ತು ನಿರುದ್ಯೋಗವನ್ನು ಕಡಿಮೆ ಮಾಡಲು ಪ್ರತಿಪಾದಿಸಿದರು. ಲಾಲ್ ಬಾಲ್ ಪಾಲ್ 3 1905ರಲ್ಲಿ ಬಂಗಾಳದ ವಿಭಜನೆಯ ವಿರುದ್ಧ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಚಳುವಳಿಯನ್ನು ಸಂಘಟಿಸಿದರು. ಇದು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಬೆಂಬಲವನ್ನು ಪಡೆಯಿತು. ಶ್ರೀ ಅರಬಿಂದೋ ಅವರು ಬಿಪಿನ್ ಚಂದ್ರ ಪಾಲ್ ಅವರನ್ನು ರಾಷ್ಟ್ರೀಯತೆಯ ಕೆಚ್ಚೆದೆಯ ಹರಿಕಾರ ಎಂದು ಕರೆದಿದ್ದರು. 1766ರ ಮೇ 20ರಂದು ಮರಾಠ ಯೋಧರಲ್ಲಿ ಅಗ್ರಗಣ್ಯ ನಾಯಕ ಮಲ್ಹಾರ್ ರಾವ್ ಹೋಳ್ಕರ್ ಮಧ್ಯಪ್ರದೇಶದಲ್ಲಿ ನಿಧನರಾದರು. ಮಲ್ಹಾರ್ ರಾವ್ ಹೋಳ್ಕರ್ ಅವರು ಮಹಾರಾಷ್ಟ್ರದ ಹೊರಗೆ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಯೋಧರಾಗಿದ್ದರು ಮತ್ತು ಸೈನಿಕೇತರ ಕುಟುಂಬದಿಂದ ಬಂದಿದ್ದರೂ ಕೂಡ ಸೈನಿಕ ಪರಾಕ್ರಮಕ್ಕೆ ಉದಾಹರಣೆಯಾಗಿದ್ದರು. 1728ರಲ್ಲಿ ಹೈದರಾಬಾದ್ ನಿಜಾಮನೊಂದಿಗೆ ನಡೆದ ಮರಾಠರ ಯುದ್ಧದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಅವರು ತನ್ನ ಸಣ್ಣ ತುಕಡಿಯ ಸಹಾಯದಿಂದ ಮೊಘಲರಿಂದ ನಿಜಾಮನಿಗೆ ಸರಬರಾಜಾಗುತ್ತಿದ್ದುದನ್ನೆಲ್ಲವನ್ನೂ ನಿಲ್ಲಿಸಿದರು. ಇದರಿಂದಾಗಿ ಪೇಶ್ವೆಗೆ ನಿಜಾಮನನ್ನು ಸೋಲಿಸಲು ಸಹಾಯವಾದಂತಾಯಿತು. ಇದರ ನಂತರ 1ನೇ ಪೇಶ್ವೆ ಬಾಜಿರಾವ್ ಮಲ್ಹಾರ್ ರಾವ್ ಅವರಿಂದ ಬಹಳ ಪ್ರಭಾವಿತರಾದರು ಮತ್ತು ಪಶ್ಚಿಮ ಮಾಳ್ವಾದ ದೊಡ್ಡ ಪ್ರದೇಶವನ್ನು ಅವರಿಗೆ ಹಸ್ತಾಂತರಿಸಿದರು. ಮಲ್ಹಾರ್ ರಾವ್ ಹೋಳ್ಕರ್ ಅವರು ವಿವಿಧ ಯುದ್ಧಗಳಲ್ಲಿ ಭಾಗವಹಿಸುವುದನ್ನು ಮುಂದುವರೆಸಿದರು. 1737ರಲ್ಲಿ ದೆಹಲಿಯ ಯುದ್ಧ, 1738ರಲ್ಲಿ ಭೋಪಾಲ್ನಲ್ಲಿ ನಡೆದ ನಿಜಾಮರ ವಿರುದ್ಧದ ಯುದ್ಧ, ಪೋರ್ಚುಗೀಸ್ ಮತ್ತು ಮಹಾರಾಜ ಸೂರಜ್ಮಲ್ ವಿರುದ್ಧದ ಯುದ್ಧವು ಮಲ್ಹಾರ್ ರಾವ್ ಹೋಳ್ಕರ್ ಅವರನ್ನು ಮರಾಠ ಸಾಮ್ರಾಜ್ಯದಲ್ಲಿ ಮಹಾನ್ ಯೋಧ ಎಂದು ಗುರುತಿಸಿತು. ಅಟಕ್ನ ಆಚೆಯೂ ಮರಾಠ ಸಾಮ್ರಾಜ್ಯದ ಧ್ವಜ ತಲುಪಿದ್ದು ಮಲ್ಹಾರ್ ರಾವ್ ಹೋಳ್ಕರ್ ಅವರ ಬಲದಿಂದಾಗಿಯೇ. ಮಲ್ಹಾರ್ ರಾವ್ ಹೋಳ್ಕರ್ ಅವರು ಹೋಳ್ಕರ್ ರಾಜವಂಶದ ಸ್ಥಾಪಕರೂ ಹೌದು. 2011ರ ಮೇ 20ರಂದು ಪರ್ವತಾರೋಹಿ ಪ್ರೇಮಲತಾ ಅಗರ್ವಾಲ್ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಅತ್ಯಂತ ಹಿರಿಯ ಭಾರತೀಯ ಮಹಿಳೆ ಎನಿಸಿಕೊಂಡರು. 2 ಹೆಣ್ಣು ಮಕ್ಕಳ ತಾಯಿ ಪ್ರೇಮಲತಾ ಅಗರ್ವಾಲ್ ಈ ದಿನದಂದು ಬೆಳಗ್ಗೆ 9:35ಕ್ಕೆ ವಿಶ್ವದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರದ ತುದಿಯನ್ನು ತಲುಪಿದ್ದರು. ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯೂ ಸಂದಿದೆ. ವಿಶ್ವದ ಅತ್ಯುನ್ನತ ಶಿಖರವನ್ನು ಏರುವ ಮೊದಲು ಪ್ರೇಮಲತಾ ಕಠಿಣ ಪರಿಶ್ರಮ ಮತ್ತು ಅಭ್ಯಾಸವನ್ನು ನಡೆಸಿದ್ದರು. 1 ತಿಂಗಳಿಗೂ ಹೆಚ್ಚು ಕಾಲ ಎವರೆಸ್ಟ್ ಬೇಸ್ ಕ್ಯಾಂಪ್ಗಳಲ್ಲಿ ಏರುವುದು ಮತ್ತು ಇಳಿಯುವುದು ಮಾತ್ರವಲ್ಲದೆ ಹಿಮಾಲಯದ 20,300 ಅಡಿ ಎತ್ತರದ ದ್ವೀಪ ಶಿಖರವನ್ನು ಏರುವ ಅಭ್ಯಾಸವನ್ನೂ ಮಾಡಿದ್ದರು.
1498 ಮೇ 20ರಂದು ಭಾರತವನ್ನು ಕಂಡುಹಿಡಿಯಲು ಹೊರಟಿದ್ದ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮಾ ಕ್ಯಾಲಿಕಟ್ ಕರಾವಳಿಯನ್ನು ತಲುಪಿದರು. ವಾಸ್ಕೋ ಡ ಗಾಮಾ ಸಮುದ್ರದ ಮೂಲಕ ಭಾರತವನ್ನು ತಲುಪಿದ ಮೊದಲ ಯುರೋಪಿಯನ್. ಭಾರತದಲ್ಲಿ ಮಸಾಲೆ ವ್ಯಾಪಾರ ಮಾಡುವುದು ಅವರ ಉದ್ದೇಶವಾಗಿತ್ತು. ವಾಸ್ಕೋ ಡ ಗಾಮಾ 1497 ಜುಲೈ 8ರಂದು 4 ಹಡಗುಗಳ ನೌಕಾಪಡೆಯೊಂದಿಗೆ ಲಿಸ್ಬನ್ನಿಂದ ಪ್ರಯಾಣ ಬೆಳೆಸಿದ್ದರು. ಅವರು ಒಟ್ಟು 3 ಬಾರಿ ಭಾರತಕ್ಕೆ ಬಂದಿದ್ದರು. 1524 ಪ್ರಯಾಣವು ಅವರ ಕೊನೆಯ ಪ್ರಯಾಣವಾಗಿತ್ತು. ಅವರು 1524 ಡಿಸೆಂಬರ್ 24ರಂದು ಕೊಚ್ಚಿಯಲ್ಲಿ ಮಲೇರಿಯಾದಿಂದ ನಿಧನರಾದರು.